ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಬ್ಬಳ್ಳಿಯ ಪ್ರಸಿದ್ಧ ಸಿದ್ಧಾರೂಢರ ಜಾತ್ರೆಗೆ ಬರುವ ಸಾವಿರಾರು ಜನರಿಗೆ ಈ ಆಟೋ ಚಾಲಕರು ಉಚಿತ ಸೇವೆ ಒದಗಿಸುತ್ತಾರೆ. ₹1 ಹಣವನ್ನು ಪಡೆಯದೆ ಭಕ್ತರಿಗೆ ಉಚಿತ ಸೇವೆ ಒದಗಿಸ್ತಾ ಇದ್ದಾರೆ. 35 ವರ್ಷಗಳಿಂದಲೂ ಈ ಪರಂಪರೆ ನಡೆದು ಬಂದಿದ್ದು, ನಗರದ ಸುಮಾರು 600 ರಿಂದ 700 ಆಟೋ ಚಾಲಕರು ಪ್ರಯಾಣಿಕರಿಗೆ ಉಚಿತ ಸೇವೆ ನೀಡ್ತಾ ಇದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ವರದಿ ಇಲ್ಲಿದೆ. ಶಿವರಾತ್ರಿ ಬಂದ್ರೆ ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗುತ್ತದೆ. ಉತ್ತರ ಕರ್ನಾಟಕದ ಭಾಗದ ಆರಾಧ್ಯ ದೈವ ಶ್ರೀ ಗುರು ಸಿದ್ಧಾರೂಢ ಶ್ರೀಗಳ ಜಾತ್ರೆ ಕಳೆಗಟ್ಟುತ್ತದೆ. ಅಜ್ಜನ ಜಾತ್ರೆಗೆ ರಾಜ್ಯ ಅಲ್ಲದೆ ಅನ್ಯ ರಾಜ್ಯಗಳ ಭಕ್ತರ ದಂಡು ಕೂಡ ಆಗಮಿಸುತ್ತದೆ. ಕೆಲವರು ಪಾದಯಾತ್ರೆ ಮೂಲಕ, ಇನ್ನು ಕೆಲವರು ಸ್ವಂತ ವಾಹನ ಹಾಗೂ ಬಸ್ಗಳ ಮೂಲಕ ಹುಬ್ಬಳ್ಳಿಗೆ ಬಂದು ಅಜ್ಜನ ಜಾತ್ರೆ ಕಣ್ತುಂಬಿಕೊಂಡು ಹೋಗ್ತಾರೆ. ಆದ್ರೆ ಹೀಗೆ ಹುಬ್ಬಳ್ಳಿಗೆ ಆಗಮಿಸುವ ಭಕ್ತರಿಗೆ ಅನುಕೂಲವಾಗಲೆಂದು ನಗರದ ವಿವಿಧ ಆಟೋ ಚಾಲಕರು ಹಾಗೂ ಮಾಲೀಕರು ಅಜ್ಜನ ಜಾತ್ರೆಗೆ ಉಚಿತ ಆಟೋ ಸೇವೆಯನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಕಳೆದ 35 ವರ್ಷಗಳಿಂದ ಶಿವರಾತ್ರಿ ಪ್ರಯುಕ್ತ ನಗರಕ್ಕೆ ಆಗಮಿಸಿ ಸಿದ್ಧಾರೂಢ ಮಠಕ್ಕೆ ತೆರಳುವ ಭಕ್ತರಿಗೆ ಉಚಿತ ಆಟೋ ಸೇವೆಯನ್ನ ನೀಡುತ್ತಿದ್ದಾರೆ. ನಗರದ ಸುಮಾರು 600 ರಿಂದ 700 ಆಟೋಗಳು ಪ್ರಯಾಣಿಕರಿಗೆ ಉಚಿತ ಸೇವೆಯನ್ನ ನೀಡ್ತಾ ಇವೆ. ಅದರಲ್ಲೂ ಪ್ರಮುಖವಾಗಿ ರೈಲ್ವೆ ನಿಲ್ದಾಣ, ಹಳೆ ಬಸ್ ನಿಲ್ದಾಣ, ಹೊಸೂರು ಬಸ್ ನಿಲ್ದಾಣ, ಚೆನ್ನಮ್ಮ ಸರ್ಕಲ್, ಗೋಕುಲ್ ರಸ್ತೆ, ವಿಮಾನ ನಿಲ್ದಾಣ, ಕೇಶವಾಪುರ ಸೇರಿದಂತೆ ಹಲವು ಕಡೆಯಿಂದ ಉಚಿತ ಸೇವೆಯನ್ನ ನೀಡುತ್ತಿದ್ದಾರೆ. ಇದಿಷ್ಟೇ ಅಲ್ಲದೆ ಪಾದಯಾತ್ರೆ ಮೂಲಕ ಆಗಮಿಸುವ ಭಕ್ತರಿಗೆ ಉಚಿತ ಅನ್ನ ಸಂತರ್ಪಣೆ, ತಂಪು ಪಾನೀಯ ವಿತರಣೆಗಳನ್ನ ಮಾಡ್ತಿದ್ದಾರೆ. ಇವತ್ತು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಮುಂಭಾಗದಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಮುಂದೆ ಶ್ರೀ ಸಿದ್ಧಾರೂಢರ ಆಟೋ ರಿಕ್ಷಾ ಸಂಘಟನೆಯಿಂದ, ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ಇವತ್ತೇನು ಹಳೆ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಸುಮಾರು 200 ಆಟೋ ರಿಕ್ಷಾಗಳನ್ನು ದೇಶ ವಿದೇಶದಿಂದ ಬರುವಂಥ ಭಕ್ತಾದಿಗಳಿಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಭಕ್ತಾದಿಗಳಿಗೆ ಬಿಟ್ಟಿದ್ದೇವೆ. ಉತ್ತರ ಕರ್ನಾಟಕ ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘದ ಅಧ್ಯಕ್ಷ ಶೇಖರಯ್ಯ ಮಠಪತಿ ಮಾತನಾಡಿ, ಕಳೆದ ಹಲವಾರು ವರ್ಷಗಳಿಂದ ಈ ಸೇವೆ ಮುಂದುವರಿಸಿಕೊಂಡು ಬಂದಿದ್ದೇವೆ. 15 ರಿಂದ 20 ನಿಲ್ದಾಣಗಳಿಂದ ರಾತ್ರಿವರೆಗೂ ಸೇವೆ ಮಾಡುತ್ತಿದ್ದೇವೆ. 500 ಆಟೋಗಳು ಭಕ್ತರನ್ನ ಸಿದ್ಧಾರೂಢ ಮಠಕ್ಕೆ ಬಿಟ್ಟು ಬಂದಿವೆ. ಹಳೆ ಬಸ್ ನಿಲ್ದಾಣ, ಗೋಕುಲ್ ರಸ್ತೆ, ವಿಮಾನ ನಿಲ್ದಾಣ, ಕೇಶವಾಪುರ, ಮಧುರಾ ಕಾಲೋನಿ ಸೇರಿದಂತೆ ನೂರಾರು ಭಾಗದಿಂದ ಬಂದಂತಹ ಭಕ್ತಾದಿಗಳಿಗೆ ಉಚಿತ ಸೇವೆಯನ್ನ ನೀಡಿದ್ದೇವೆ. ರಾಜ್ಯ ಸರ್ಕಾರ ತಮ್ಮ ಸೇವೆಯನ್ನ ಗುರುತಿಸಿ ಗೌರವಿಸಬೇಕು ಎಂದು ತಿಳಿಸಿದ್ರು. ಇವತ್ತೇನು ಹಳೆ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಸುಮಾರು 200 ಆಟೋ ರಿಕ್ಷಾಗಳನ್ನು ದೇಶ ವಿದೇಶದಿಂದ ಬರುವಂಥ ಭಕ್ತಾದಿಗಳಿಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಭಕ್ತಾದಿಗಳಿಗೆ ಬಿಟ್ಟಿದ್ದೇವೆ. ಈ ಭಕ್ತಾದಿಗಳಿಗೆ ಬಿಡುವಂಥ ಕಾರಣ ಏನಂದರೆ, ಅನೇಕ ಬಸ್ಗಳಲ್ಲಿ ಹೋಗಿ ಬೇರೆ ಬೇರೆ ವಾಹನಗಳಲ್ಲಿ ಹೋಗಿ ಆಭರಣಗಳ ಕಳ್ಕೊಳ್ಳುವಂಥ ಪರಿಸ್ಥಿತಿ ಕೂಡ ಉಂಟು. ಇನ್ನು ಇದೇ ಸಮಯದಲ್ಲಿ ಪ್ರಯಾಣಿಕರು ಮಾತನಾಡಿ, ಆಟೋ ಚಾಲಕರ ಮೇಲೆ ಸಾಕಷ್ಟು ಆಪಾದನೆಗಳು ಇವೆ, ಬಹಳ ಹಣ ಪಡಿತಾರೆ ಎಂದು ಜನರು ದೂರ್ತಾರೆ. ಆದರೆ ಇಲ್ಲಿ ಸಿದ್ಧಾರೂಢ ಶ್ರೀಗಳ ಜಾತ್ರೆಗೆ ಉಚಿತ ಆಟೋ ಸೇವೆ ನೋಡಿ ನನಗೆ ತುಂಬಾ ಸಂತೋಷ ಆಯಿತು. ವರ್ಷದಲ್ಲಿ 2 ಸಲ ಉಚಿತ ಸೇವೆ ನೀಡುತ್ತಿರುವುದರಿಂದ ಇವರ ಮೇಲಿನ ಅಭಿಮಾನ ಹೆಚ್ಚಿದೆ. ದೇವರು ಇವರಿಗೆ ಇನ್ನಷ್ಟು ಸೇವೆ ಮಾಡುವಂತಹ ಶಕ್ತಿಯನ್ನು ನೀಡಲಿ ಎಂದು ಹಾರೈಸಿದರು. ಹುಬ್ಬಳ್ಳಿ ಸುಕ್ಷೇತ್ರದ ನಾಗರಿಕರಿಗೆ, ಅಂಗವಿಕಲರಿಗೆ ಮತ್ತು ಎಲ್ಲರಿಗೂ ಸಹಕಾರ ಮಾಡುವಂಥದ್ದು ನಮ್ಮ ಆಟೋ ಚಾಲಕರು. ಅವರಿಗೆ ಸಹಾಯಧನ ಮಾಡ್ತಾ ಇದ್ದಾರೆ. ಆ ಸಿದ್ಧಾರೂಢ ಅಜ್ಜ ಅವರಿಗೆ 100 ವರ್ಷ ಉಚಿತವಾಗಿ, ಅವ್ರಿಗೆ 100 ವರ್ಷ ಆರೋಗ್ಯ ಭಾಗ್ಯವನ್ನು ಒಳ್ಳೆಯದು ಮಾಡಲಿ, ದರ್ಶಿಕೊಳ್ಳಿ. ಒಟ್ನಲ್ಲಿ ಸಿದ್ಧಾರೂಢರ ಜಾತ್ರೆಗೆ ಉಚಿತ ಆಟೋ ಸೇವೆ ಸೇರಿದಂತೆ ಹಲವಾರು ಸೇವೆ ನೀಡುತ್ತಿರುವ ಆಟೋ ಚಾಲಕರ ಸೇವೆಗೆ ಭಕ್ತರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಕಲ್ಮೇಶ್ ಮಂಡ್ಯಾಳ್, ಜೀ ಕನ್ನಡ ನ್ಯೂಸ್, ಹುಬ್ಬಳ್ಳಿ.